ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಆರೋಗ್ಯಕರವಾದ ಚರ್ಮಕ್ಕಾಗಿ ಒಂದು ಸುಂದರವಾದಂಥ ನೈಸರ್ಗಿಕವಾದಂಥ ಸ್ಕಿನ್ ರೂಟೀನನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ವಿಧಾನದಲ್ಲಿ 3 ಸ್ಟೆಪ್ಗಳಿರುತ್ತೆ. ಮೊದಲನೇದಾಗಿ ಕ್ಲೆನ್ಸಿಂಗ್, ಹಾಗೆ ಸ್ಕ್ರಬ್ಬಿಂಗ್, ಹಾಗೆ ಫೇಸ್ ಪ್ಯಾಕ್. ಮೊದಲಿಗೆ ನಾನಿಲ್ಲಿ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡೋದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್. ನಾನಿಲ್ಲಿ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇರೋದು 1-2 ಸ್ಪೂನು ಹಸಿ ಹಾಲನ್ನು ತೆಗೆದುಕೊಂಡಿದ್ದೀನಿ. ಕಾಯಿಸದೇ ಇರುವಂಥ ಹಸಿ ಹಾಲು. ಹಾಗೆಯೇ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಲ್ಟ್ ಅಂದರೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಕಾಟನ್ ಬಾಲನ್ನು ಯೂಸ್ ಮಾಡಿಕೊಂಡು ನನ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ಕೋಕೋನಟ್ ಆಯಿಲ್ ಅಥವಾ ಕರ್ಡನ್ನು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಜೇನುತುಪ್ಪವನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಲು ಮತ್ತು ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿ ನನ್ನ ಫೇಸ್ಗೆ ಕ್ಲೆನ್ಸಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮ್ಮ ಫೇಸಲ್ಲಿರುವಂಥ ಡರ್ಟ್ ಆಗಿರ್ಬೋದು ಅಥವಾ ಸ್ವೆಟ್ ಏನಾಗಿರ್ತೀವಲ್ಲ ಅದೆಲ್ಲ ಕ್ಲೀನಾಗಿ ರಿಮೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಫೇಸ್ಗೆ ಇದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಹಾಗೆ ಅದು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಅದು ಡ್ರೈ ಆದ ನಂತರ ಫೇಸನ್ನು ವಾಶ್ ಮಾಡಿಕೊಂಡ್ರೆ ಆಯಿತು. ಇದರಿಂದ ನಮ್ಮ ಫೇಸಲ್ಲಿ ಏನಾದರೂ ಮೇಕಪ್ ಇದ್ದರೆ ಅದು ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಒನ್ ಹೇಳೋದಾದರೆ ಸ್ಕ್ರಬ್ಬಿಂಗ್. ನಾನಿಲ್ಲಿ ಸ್ಕ್ರಬ್ಬಿಂಗನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ 1 ಸ್ಪೂನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಸ್ಪೂನ್ ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಕೋಕೋನಟ್ ಆಯಿಲನ್ನು ಯೂಸ್ ಮಾಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಚಿಟಿಕೆ ಅರಿಶಿಣವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶುದ್ಧವಾಗಿರುವಂಥ ಮನೆಯಲ್ಲೇ ತಯಾರಿಸಿದಂಥ ಅರಿಶಿಣ ಆದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ 1 ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ಹೋದರೆ ಆಯಿತು. ಇವಾಗ ನಾನು ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಂಡಾದ ನಂತರ ನನ್ನ ಫೇಸನ್ನು ವಾಶ್ ಮಾಡಿಕೊಂಡು ಆಯಿತು. ಈಗ ನಾನು ಸ್ಕ್ರಬ್ಬಿಂಗಿಗಾಗಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಮಿಕ್ಸ್ ಏನಿದೆ ಅದನ್ನು ಫೇಸ್ಗೆ ಮೊದಲು ಅಪ್ಲೈ ಮಾಡಿಕೊಂಡು ಆಮೇಲೆ ಲೈಟಾಗಿ ಸ್ಕ್ರಬ್ ಮಾಡ್ಕೋತೀನಿ. ಈ ನಾವು ಸ್ಕ್ರಬ್ಬಿಂಗನ್ನು ಮಾಡೋ ಉದ್ದೇಶ ಏನು ಅಂತಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಏನಿದೆ ಅದು ಈಸಿಯಾಗಿ ರಿಮೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಡ್ರೈ ಸ್ಕಿನ್ ಆಗಿರ್ಬೋದು, ಹಾಗೆಯೇ ಸ್ಕಿನ್ ಟ್ಯಾನ್ ಆಗಿರುತ್ತಲ್ವ, ಸನ್ ಟ್ಯಾನ್ ಆಗಿರುತ್ತಲ್ವ, ಅದೆಲ್ಲ ಈಸಿಯಾಗಿ ರಿಮೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಸ್ಕಿನ್ನು ಕೂಡ ಸಾಫ್ಟಾಗಿ ಫ್ರೆಶ್ ಆಗಿ ಕಾಣಿಸುತ್ತೆ. ಫುಲ್ ಫೇಸ್ಗೆ ಪೇಸ್ಟನ್ನು ಅಪ್ಲೈ ಮಾಡ್ಕೊಂಡಾದ ನಂತರ ಸರ್ಕ್ಯುಲರ್ ಮೋಷನ್ನಲ್ಲಿ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದರಿಂದ ನಮ್ಮ ಡೆಡ್ ಸ್ಕಿನ್ ಏನಿದೆ ಅದು ರಿಮೂವ್ ಆಗುತ್ತೆ. ಹಾಗೆ ನಮ್ಮ ಫೇಸ್ಗಲ್ಲದೆ ನಮ್ಮ ನೆಕ್ಕಿಗೂ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡ್ಕೋಬೇಕು. ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಮಸಾಜ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೆಕ್ಸ್ಟು ನಾನು ಫೇಸ್ ಪ್ಯಾಕ್ ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನ್ ಬೀಟ್ರೂಟ್ ಪೌಡರ್ನ ತೊಗೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ತಯಾರಿಸಿರುವಂಥ ಬೀಟ್ರೂಟ್ ಪೌಡರ್. ಹಾಗೆಯೇ ಒಂದು 1/2 ಸ್ಪೂನ್ ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಕಾಯಿಸದೇ ಇರುವಂಥ ಹಸಿ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಗಟ್ಟಿ ಆಗಿದೆ, ಅದರಿಂದ ಸ್ವಲ್ಪ ಹಾಲನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫೇಸ್ಗೆ ಮಾತ್ರ ಅಪ್ಲೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ. ನೀವು ನಿಮ್ಮ ಫುಲ್ ಬಾಡಿಗೆ ಅಥವಾ ಕೈ ಕಾಲುಗಳಿಗೆಲ್ಲ ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ. ನಾನಿಲ್ಲಿ ಫೇಸ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ಕ್ರಬ್ಬಿಂಗ್ ಏನು ಮಾಡ್ಕೊಂಡಿದ್ನಲ್ವ, ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದೆ. ಫೇಸ್ ವಾಶ್ ಮಾಡುವಾಗ ಯಾವುದೇ ಫೇಸ್ ವಾಶು ಸೋಪನ್ನು ಬಳಸಬಾರ್ದು. ಹಾಗೆಯೇ ಫೇಸನ್ನು ನೀರಿನಲ್ಲಿ ವಾಶ್ ಮಾಡಿಕೊಂಡು ಬರಬೇಕು. ಅದು ತುಂಬ ಬಿಸಿ ನೀರನ್ನು ಕೂಡ ಬಳಸೋದು ಬೇಡ. ನಾರ್ಮಲ್ ಕೋಲ್ಡ್ ವಾಟರಲ್ಲಿ ಫೇಸನ್ನು ವಾಶ್ ಮಾಡ್ಕೊಳ್ಳಿ. ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಬೀಟ್ರೂಟ್ ಮಿಕ್ಸ್ ಏನಿದೆ, ಬೀಟ್ರೂಟ್ ಪೌಡರನ್ನು ಹಾಕಿರೋ ಮಿಕ್ಸ್ ಏನಿದೆ ಅದನ್ನು ನೀಟಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ.
ಕೆಲವರು ಬಣ್ಣ ಕಪ್ಪಾಗಿರುತ್ತೆ, ಹಾಗೆ ಕೆಲವರು ಬೆಳ್ಳಗಿರ್ತಾರೆ. ಆದರೆ ಕಪ್ಪಾಗಿರೋರು ನಾವು ಬೆಳ್ಳಗಾಗಬೇಕು ಅಂತ ಆಸೆ ಪಡೋದು ಸಹಜ. ಆದರೆ ನಾವು ಹುಟ್ಟಿದಾಗಿನಿಂದ ನಾವು ಯಾವ ಬಣ್ಣದಲ್ಲಿರ್ತೀವಿ ಅದನ್ನು ಚೇಂಜ್ ಮಾಡೋದಕ್ಕಂತೂ ಯಾರ ಹತ್ರನೂ ಸಾಧ್ಯ ಇಲ್ಲ. ಇರೋ ಬಣ್ಣ ಅಂದರೆ ಇರೋ ಕಲರಲ್ಲೇ ನಾವು ಸ್ವಲ್ಪ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಯಾವುದೇ ಪಿಂಪಲ್ಸ್ ಇರೋ ರೀತಿ ಕಲೆ ಇಲ್ಲದೆ ಇರೋ ಥರ, ಹಾಗೆಯೇ ಯಾವುದೇ ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಮೇಂಟೈನ್ ಮಾಡ್ಬೋದು. ಇದರಿಂದ ನಾವು ಎಷ್ಟೇ ಕಪ್ಪಗಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತೀವಿ. ವೈಟಾಗಿದ್ದರೆ ಮಾತ್ರ ಚೆನ್ನಾಗಿರ್ತೀವಿ ಅನ್ನೋದು ಸುಳ್ಳು. ನೋಡಿ, ಈ ಫೇಸ್ ಪ್ಯಾಕನ್ನು ನನ್ನ ಫೇಸ್ಗೆ ಹಾಗೆ ಕತ್ತಿಗೆ ಫುಲ್ಲು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕನ್ನು ಹಾಕುವಾಗ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಅವರು ಮಲ್ಕೊಂಡಾಗ ಅಥವಾ ಸ್ಕೂಲ್ಗೆ ಹೋದವಾಗ ಈ ಥರ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಕೊಳ್ಳಿ. ಯಾಕಂದರೆ ಮಕ್ಕಳು ಸಡನ್ನಾಗಿ ನೋಡಿಬಿಟ್ರೆ ಭಯ ಪಡ್ಕೋತಾರೆ, ಇಲ್ಲಿ ದೆವ್ವ ಬಂತು ಅಂತ. ನಮ್ಮ ಮನೇಲೇ ನನಗೆ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ನನ್ನ ಮಗಳು ನಾನು ನೋಡಿಕೊಂಡು ಸ್ವಲ್ಪ ಭಯ ಬಿದ್ದುಬಿಟ್ಟಿದ್ಲು, ಅದರಿಂದ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ಫುಲ್ಲು ಫೇಸ್ಗೆ ಅಪ್ಲೈ ಮಾಡ್ಕೊಂಡಾದ ನಂತರ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಚೆನ್ನಾಗಿ ಡ್ರೈ ಆದ ನಂತರ ಫೇಸನ್ನು ವಾಶ್ ಮಾಡಿದ್ದು. ವಾರಕ್ಕೊಮ್ಮೆ ಆದರೂ ಈ ರೊಟೀನನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಹೆಲ್ದಿಯಾಗಿ ಬ್ಯೂಟಿಫುಲ್ ಆಗಿ ಕಾಣೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.